ವೀಕ್ಷಕರೇ, 6ನೇ ವಾರದ ವೋಟಿಂಗ್ ರಿಸಲ್ಟ್ ಮತ್ತೆ ಗಿಲ್ಲಿನೇ ಟಾಪ್ ಅಲ್ಲಿ ಇದ್ದಾರೆ. ಬಾಟಮ್ ಅಲ್ಲಿ ಯಾರಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಇದು ಕೇವಲ ಮೊದಲ 12 ಗಂಟೆ ವೋಟಿಂಗ್ ರಿಸಲ್ಟ್ ಆಗಿರುತ್ತದೆ. ವೀಕ್ಷಕರೇ, ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ವಿಡಿಯೋನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈಗ ಬಾಟಮ್ ಅಲ್ಲಿ ಯಾರ್ಯಾರಿದ್ದಾರೆ ಎಂದು ಮೊದಲಿಗೆ ನೋಡುವುದಾದ್ರೆ, ಬಾಟಮ್ ಅಲ್ಲಿ ತುಂಬಾ ಜನರು 1% ಓಟ್ ಅನ್ನು ತೆಗೆದುಕೊಂಡು ಬಾಟಮ್ ಅಲ್ಲಿ ಬಹಳ ಜನ ಇದ್ದಾರೆ. ಯಾರ್ಯಾರೆಂದು ಈಗ ಒಂದೊಂದಾಗಿ ನೋಡೋದಾದ್ರೆ, ಬಾಟಮ್ ಅಲ್ಲಿ ಚಂದ್ರಪ್ರಭಾ ಅವರು ಇದ್ದಾರೆ. ಇವರಿಗೆ 1% ಓಟ್ ಬಂದಿವೆ. ಇವರು ಮನೆಯಲ್ಲಿ ಅಷ್ಟೊಂದೇನೆ ಆಕ್ಟಿವೇಶನ್ ಕಾಣಲ್ಲ. ಇವರು ಕಾಮಿಡಿಯಿಂದ ತೆಗೆದುಕೊಂಡವರು. ಇವರು ಎಲ್ಲೂ ಕಾಮಿಡಿ ಮಾಡೋದು ಕಾಣುತ್ತೇ ಇಲ್ಲ. ಮತ್ತೆ ಫ್ರೆಂಡ್ಸ್ ಅಂತ ಮಾಡಿದರೆ ಇವರು ಹಿಂದಿಯಿಂದ ಚೂರಿ ಹಾಕುತ್ತಾರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಚಂದ್ರಪ್ರಭಾ ಅವರು ಕೊನೆಯ ಸ್ಥಾನದಲ್ಲಿದ್ದಾರೆ. ಇನ್ನು ರಿಷಾ ಅವರು ನೋಡೋದಾದ್ರೆ, ರಿಷಾ ಅವರಿಗೆ 1% ಓಟ್ ಬಂದಿವೆ. ಇವರು ಬರೀ ಮನೆಯಲ್ಲಿ ಬರೀ ಜಗಳ ಮಾಡ್ತಾರೆ. ಇವರ ಜಗಳ ಆಡಿಯನ್ಸ್ಗೆ ಇರಿಟೇಷನ್ ಆಗುತ್ತಿದೆ. ಹಾಗಾಗಿ ಇವರು ಬಾಟಮ್ 2 ಅಲ್ಲಿ ಇದ್ದಾರೆ. ರಿಷಾ ಅವರಿಗೆ 1% ಓಟ್ ಬಂದಿದೆ. ಇನ್ನು ರಾಶಿಕಾ ನೋಡೋದಾದ್ರೆ, ಮನೆಯಲ್ಲಿ ಏನು ಆಕ್ಟಿವ್ ಇಲ್ಲ ಸಂಡೇ ಎಪಿಸೋಡ್ ಆದ ನಂತರ. ಮತ್ತೆ ಇವರು ಬಕೆಟ್ ಗ್ಯಾಂಗ್ ಅಲ್ಲಿ ಸೇರಿ ಬಕೆಟ್ ಹಾಕ್ತಿದ್ದಾರೆ. ಹಾಗಾಗಿ ಇವರಿಗೆ 1% ಓಟ್ ಬಂದಿದೆ. ಇನ್ನು ಧ್ರುವಂತ್ ನೋಡಿದ್ರೆ, ಬಕೆಟ್ ಗ್ಯಾಂಗ್ ಇಂದ ಸೂರಜ್ ಅವರು ಹೋಗಿದ್ದಾರೆ. ಅವರ ಜಾಗವನ್ನು ಧ್ರುವಂತ್ ಅವರು ತುಂಬಿಸುತ್ತಿದ್ದಾರೆ. ಎಷ್ಟು ದಿನ ಧ್ರುವಂತ್ ಅವರು ಚೆನ್ನಾಗಿ ಆಡಿದ್ದರು. ಆದ್ರೆ ನಿನ್ನೆಯಿಂದ ಧ್ರುವಂತ್ ಅವರು ಸ್ವಲ್ಪ ಚೆನ್ನಾಗಿ ಆಡುತ್ತಿಲ್ಲ. ನಿನ್ನೆ ಸ್ಟೇಟ್ಮೆಂಟ್ ಕೂಡ ಚೆನ್ನಾಗಿ ಕೊಟ್ಟಿಲ್ಲ. ಮತ್ತೆ ಡಿಪೆಂಡ್ ಕೂಡ ಚೆನ್ನಾಗಿ ಮಾಡಿಕೊಂಡಿಲ್ಲ. ಇನ್ನು ಅಶ್ವಿನಿ ಗೌಡ ಅವರು ನೋಡೋದಾದ್ರೆ, ಇವರಿಗೆ 2% ಓಟ್ ಬಂದಿದೆ. ಇವರೇ ಬಕೆಟ್ ಗ್ಯಾಂಗ್ ನಲ್ಲಿ ಲೀಡರ್ ಆಗಿದ್ದಾರೆ. ಇವರು ಯಾವಾಗ ಜಗಳ ಆಗುತ್ತದೆ ಅವಾಗಷ್ಟೇ ಆಕ್ಟಿವ್ ಆಗಿರುತ್ತಾರೆ. ಮತ್ತು ಅದಕ್ಕೆ ಬಿಟ್ಟು ಎಲ್ಲೂ ಆಕ್ಟಿವೇಶನ್ ಕಾಣುತ್ತಿಲ್ಲ ಇವರದು. ಇನ್ನು ಜಾನ್ವಿ ಅವರು ನೋಡೋದಾದ್ರೆ, ಜಾನ್ವಿ ಅವರಿಗೆ 2% ಓಟ್ ಬಿದ್ದಿವೆ. ಅಶ್ವಿನಿ ಗೌಡ ಅವರಿಗಿಂತ ಚೆನ್ನಾಗಿ ಜಾನ್ವಿ ಅವರು ಆಡುತ್ತಿದ್ದಾರೆ. ಇವರು ಹಿಂದಿನ ವೀಕ್ ಕೂಡ ಚೆನ್ನಾಗಿ ಆಡಿದ್ದಾರೆ ಮತ್ತು ನಿನ್ನೆ ಕೂಡ ಸ್ಟೇಟ್ಮೆಂಟ್ ಗಳನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಸೂರಜ್ ನೋಡೋದಾದ್ರೆ, ಅದೇ ಸೂರಜ್ ಅವರು ಬಕೆಟ್ ಗ್ಯಾಂಗ್ ಬಿಟ್ಟಿದ್ದಾರೆ. ಸೂರಜ್ ಅವರಿಗೆ 3% ಓಟ್ ಬಂದಿವೆ. ಇವರು ಕೂಡ ಸ್ಟೇಟ್ಮೆಂಟ್ ಗಳನ್ನು ಚೆನ್ನಾಗಿ ಕೊಡುತ್ತಾರೆ ಮತ್ತು ಚೆನ್ನಾಗಿ ಮಾತನಾಡುತ್ತಾರೆ. ಹಾಗಾಗಿ ಸೂರಜ್ ಅವರಿಗೆ 3% ಓಟ್ ಬಂದಿವೆ. ಇನ್ನು ಕಾಕ್ರೋಚ್ ಸುದ್ದಿ ಅಂದ್ರೆ, ಇವರು ನೋ ಯೂಸ್ ಅನ್ಬೋದು. ಹೊರಗಡೆ ಮಾತಾಡಿದ್ದೇ ಒಂದು, ಇಲ್ಲಿ ಬಂದ್ ಮಾಡೋದೇ ಒಂದಾಗಿದೆ. ಇವರು ಆಕ್ಟಿವೇಶನ್ ಎಲ್ಲೂ ಕಾಣುತ್ತಿಲ್ಲ. ಆದರೂ ಫ್ಯಾನ್ ಬೇಸ್ ಇಂದ ಇವರಿಗೆ 3% ಓಟ್ ಬಂದಿವೆ. ಇನ್ನು ಅಭಿ ನೋಡೋದಾದ್ರೆ, ಅಭಿ ಸ್ವಲ್ಪ ಮಾತನಾಡುತ್ತಾರೆ. ಅಷ್ಟೊಂದಿನ ಆಕ್ಟಿವ್ ಕಾಣುತ್ತಿಲ್ಲ. ಇವರಿಗೂ ಸಹ 3% ಓಟ್ ಬಂದಿವೆ. ಇನ್ನು ಸ್ಪಂದನ ಅವರು ಸೂಪರ್ ಆಗಿ ಆಡುತ್ತಾರೆ ಮತ್ತು ಚೆನ್ನಾಗಿ ಮಾತನಾಡುತ್ತಾರೆ. ಇವರಿಗೆ 3% ಓಟ್ ಬಂದಿವೆ. ಇನ್ನು ನಮ್ಮ ಪ್ರಿನ್ಸಿಪಲ್ ರಘು ಅವರು ನೋಡೋದಾದ್ರೆ, ರಘು ಅವರಿಗೆ 3% ಓಟ್ ಬಂದಿವೆ. ಇವರು ಸೂಪರ್ ಆಗಿ ಆಡುತ್ತಾರೆ ಮತ್ತು ಸ್ಟೇಟ್ಮೆಂಟ್ ಗಳನ್ನು ಚೆನ್ನಾಗಿ ಕೊಡುತ್ತಾರೆ. ಅನರ್ಹರು ಟಾಸ್ಕ್ ನಲ್ಲಿ ಸೂಪರ್ ಆಗಿ ಮಾತನಾಡಿದ್ದಾರೆ. ಇನ್ನು ಮಾಳು ಅವರು ನೋಡೋದಾದ್ರೆ, ಇವರಿಗೆ 7% ಓಟ್ ಬಂದಿವೆ. ಇವರಿಗೆ ಉತ್ತರ ಕರ್ನಾಟಕದ ಓಟ್ ಬಿಟ್ಟು ಯಾವುದೇ ಓಟ್ ಬರುತ್ತಿಲ್ಲ. ಇವರು ಮನೆಯಲ್ಲೂ ಕೂಡ ಚೆನ್ನಾಗಿ ಆಡುತ್ತಿಲ್ಲ, ನೋ ಯೂಸೇ ಅನ್ನಬಹುದು. ಇನ್ನು ಧನುಷ್ ಅಂದ್ರೆ ಸೂಪರ್ ಆಗಿ ಆಡುತ್ತಾರೆ. ಅವರಿಗೆ 8% ಓಟ್ ಬಂದಿದೆ. ಈ ವಾರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅವರು. ಹೋದ ವಾರ ಕೂಡ ಚೆನ್ನಾಗಿ ಆಡಿದ್ದಾರೆ ಅವರು. ಇನ್ನು ಕಾವ್ಯ ನೋಡೋದಾದ್ರೆ, ಕಾವ್ಯಗೆ 9% ಓಟ್ ಬಂದಿವೆ. ಇವರು ಮನೆಯಲ್ಲಿ ಚೆನ್ನಾಗಿ ಮಾತನಾಡುತ್ತಾರೆ, ಚೆನ್ನಾಗಿ ಇರುತ್ತಾರೆ. ಕಾವ್ಯ ಅವರು ಅನಾವಶ್ಯಕವಾಗಿ ಯಾರ ಜಗಳದಲ್ಲೂ ಕೂಡ ಹೋಗೋದಿಲ್ಲ. ಇನ್ನು ರಕ್ಷಿತಾ ನೋಡೋದಾದ್ರೆ, ಟಾಪ್ 2 ಅಲ್ಲಿ ಇದ್ದಾರೆ. ಇವರಿಗೆ 11% ಓಟ್ ಬಂದಿವೆ. ಇವರು ಏನಂತಾರೆ, ಕ್ವಾಲಿಟಿ ಸ್ಪೀಕಿಂಗ್ ಅನ್ನಬಹುದು. ಅಷ್ಟು ಚೆನ್ನಾಗಿ ಮಾತನಾಡುತ್ತಾರೆ. ಎಲ್ಲಿ ಡಿಪೆಂಡ್ ಮಾಡಬೇಕು ಡಿಪೆಂಡ್ ಮಾಡುತ್ತಾರೆ. ಎಲ್ಲಿ ಮಾತನಾಡಬಾರದು ಸುಮ್ನೆ ಬರ್ಬೇಕು ಅನ್ಸುತ್ತೆ ಅಲ್ಲಿ ಬರುತ್ತೆ. ಸೂಪರ್ ಆಗಿ ಮಾತನಾಡುತ್ತಾರೆ. ಇನ್ನು ಗಿಲ್ಲಿ ನಟ ನೋಡೋದಾದ್ರೆ, ಇವರನ್ನು TRP ಕಿಂಗ್ ಅಂತ ಕರೀತಾರೆ. ಇವರು ಕಾಮಿಡಿಯನ್ನು ಸೂಪರ್ ಆಗಿ ಮಾಡುತ್ತಿದ್ದಾರೆ. ಇವರಿಗೆ 42% ಓಟ್ ಬಂದಿವೆ. ಹೀಗಾಗಿ ಗಿಲ್ಲಿ ಅವರು ಟಾಪ್ ಅಲ್ಲಿ ಇದ್ದಾರೆ. ವೀಕ್ಷಕರೇ, ಈ ವಾರದ ವೋಟಿಂಗ್ ರಿಸಲ್ಟ್ ಇನ್ನೊಮ್ಮೆ ನೋಡೋದಾದರೆ, ಟಾಪ್ 1 ಅಲ್ಲಿ ಗಿಲ್ಲಿ ನಟ ಅವರು ಇದ್ದಾರೆ. ಇವರಿಗೆ 42% ಓಟ್ ಬಂದಿವೆ. ಇನ್ನು ಟಾಪ್ 2 ಅಲ್ಲಿ ರಕ್ಷಿತಾ ಅವರು ಇದ್ದಾರೆ. ಇವರಿಗೆ 11% ಓಟ್ ಬಂದಿವೆ. ಇನ್ನು ಟಾಪ್ 3 ಅಲ್ಲಿ ಕಾವ್ಯ ಅವರು ಇದ್ದಾರೆ. ಇವರಿಗೆ 9% ಓಟ್ ಬಂದಿವೆ. ಟಾಪ್ 4 ಅಲ್ಲಿ ಧನು ಅವರು ಇದ್ದಾರೆ. ಇವರಿಗೆ 8% ಓಟ್ ಬಂದಿವೆ. ಟಾಪ್ 5 ಅಲ್ಲಿ ಮಾಳು ಅವರು ಇದ್ದಾರೆ. ಇವರಿಗೆ 7% ಓಟ್ ಬಂದಿವೆ. ಟಾಪ್ 6 ಅಲ್ಲಿ ರಘು ಅವರು ಇದ್ದಾರೆ. ಇವರಿಗೆ 3% ಓಟ್ ಬಂದಿವೆ. ಟಾಪ್ 7 ಅಲ್ಲಿ ಸ್ಪಂದನ ಅವರು ಇದ್ದಾರೆ. ಇವರಿಗೂ ಸಹ 3% ಓಟ್ ಬಂದಿವೆ. ಇನ್ನು ಟಾಪ್ 8 ಅಲ್ಲಿ ಅಭಿ ಅವರು ಇದ್ದಾರೆ. ಇವರಿಗೆ 3% ಓಟ್ ಬಂದಿವೆ. ಟಾಪ್ 9 ಅಲ್ಲಿ ಸುದಿ ಅವರು ಇದ್ದಾರೆ. ಇವರಿಗೂ ಸಹ 3% ಓಟ್ ಬಂದಿವೆ. ಇನ್ನು ಟಾಪ್ 10 ಅಲ್ಲಿ ಸೂರಜ್ ಅವರು ಇದ್ದಾರೆ. ಇವರಿಗೂ ಸಹ 3% ಓಟ್ ಬಂದಿವೆ. ಇನ್ನು ಟಾಪ್ 11 ಅಲ್ಲಿ ಜಾನ್ವಿ ಅವರು ಇದ್ದಾರೆ. ಇವರಿಗೆ 2% ಓಟ್ ಬಂದಿವೆ. ಟಾಪ್ 12 ಅಲ್ಲಿ
ಅಶ್ವಿನಿ ಗೌಡ ಅವರು ಇದ್ದಾರೆ, ಇವರಿಗೆ 2% ವೋಟ್ ಬಂದಿವೆ. ಇನ್ನು ಟಾಪ್ 13 ನಲ್ಲಿ ಧ್ರುವಂತ್ ಅವರು ಇದ್ದಾರೆ, ಇವರಿಗೆ 1% ವೋಟ್ ಬಂದಿವೆ. ಟಾಪ್ 14 ನಲ್ಲಿ ರಾಶಿಕಾ ಅವರು ಇದ್ದಾರೆ, ಇವರಿಗೆ 1% ವೋಟ್ ಬಂದಿವೆ. ಟಾಪ್ 15 ನಲ್ಲಿ ರಿಷಾ ಅವರು ಇದ್ದಾರೆ, ಇವರಿಗೂ ಸಹ 1% ವೋಟ್ ಬಂದಿವೆ. ಇನ್ನು ಟಾಪ್ 16 ಅಂದ್ರೆ ಕೊನೆಯ ಸ್ಥಾನದಲ್ಲಿ ಚಂದ್ರಪ್ರಭಾ ಅವರು ಇದ್ದಾರೆ, ಇವರಿಗೂ 1% ವೋಟ್ ಬಂದಿವೆ. ವೀಕ್ಷಕರೇ, ಈ ವಾರ ಡೇಂಜರ್ ಝೋನ್ ಅಲ್ಲಿ ಇರುವವರು ಧ್ರುವಂತ್, ರಾಶಿಕಾ, ರಿಷಾ, ಚಂದ್ರಪ್ರಭಾ. ಈ 4 ಜನದಲ್ಲಿ ಒಬ್ರು ಹೋಗುತ್ತಾರೆ ಅಂತ ಅನಿಸ್ತಾ ಇದೆ. ವೀಕ್ಷಕರೇ, ಈ ವಾರ ಯಾರು ಮನೆಯಿಂದ ಆಚೆ ಹೋಗಬೇಕೆಂದು ಕಮೆಂಟ್ ಮಾಡಿ. ಮತ್ತು ಇದಾಗಿತ್ತು ಇವತ್ತಿನ ವೋಟಿಂಗ್ ರಿಸಲ್ಟ್. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BB Cricket ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.